ಅಮ್ಮ ಅಮ್ಮ, ಇವತ್ತು ತುಂಬಾ ದಿನ ಆದ್ಮೇಲೆ ಸುಬ್ಬು ಮನೆಗೆ ಬರ್ತಿದ್ದಾನೆ. ಮನೆಯಲ್ಲಿ ಹಬ್ಬದ ಅಡುಗೆನೇ ಆಗ್ಬೇಕು. ಅವನಿಗೆ ನಿನ್ ಕೈ ಅಡುಗೆ ಅಂದ್ರೆ ತುಂಬಾ ಇಷ್ಟ. ಅವ್ನು ಬರೋ ಅಷ್ಟರಲ್ಲಿ ಅನ್ನ, ಪಲ್ಯ, ಸಾಂಬಾರು, ಹಪ್ಪಳ, ಪಾಯಸ ಎಲ್ಲ ಮಾಡ್ಬಿಡಮ್ಮ. ನಿನಗೆ ನಾನು ಸಹಾಯ ಮಾಡ್ತೀನಿ. ಆಯ್ತು ಕಣೆ, ಅವ್ನು ಬರ್ತಿರೋ ಖುಷಿಗೆ ಬರೀ ಪಾಯಸ ಏನು, ಒಬ್ಬಟ್ಟು ಮಾಡೋಣ. ಶ್ರಾವಣಿ ಅಮ್ಮನ್ಗೆ ಪಾಯಸ, ಸುಬ್ರಹ್ಮಣ್ಯನ್ಗೆ ಒಬ್ಬಟ್ಟು, ಸರಿನಾ? ಆಮೇಲೆ ಅಮ್ಮ, ನಾನು ನಿನ್ನೆಯಿಂದ ಸ್ವೀಟ್ ಮಾಡ್ಕೊಡು ಅಂತ ಕೇಳ್ತಿದ್ದೀನಿ. ಇದುವರೆಗೂ ನೀನ್ ಮಾಡ್ಕೊಟ್ಟೇ ಇಲ್ಲ. ಆದ್ರೆ ಈಗ ಸುಬ್ಬು ಮಾವ ಬರ್ತಾನೆ ಅಂತ ಗೊತ್ತಾಗಿದ ತಕ್ಷಣ ಅವ್ರ ಇಷ್ಟವಾದ ಅಡುಗೆ ಮಾಡ್ತಿದ್ದೀರಾ? ಲೇ, ಅವನು ನನ್ನ ಮುದ್ದಿನ ತಮ್ಮ. ತುಂಬಾ ದಿನ ಆದ್ಮೇಲೆ ಬರ್ತಿದ್ದಾನೆ. ಇಷ್ಟು ದಿನ ಅವನು ಸರಿಯಾಗಿ ಊಟ ತಿಂಡಿ ಮಾಡಿದ್ನೋ ಇಲ್ವೋ. ನೀನಾದ್ರೆ ಇಲ್ಲೇ ಇರ್ತೀಯ. ಇವತ್ತಿಲ್ಲ ಅಂದ್ರೆ ನಾಳೆ ಮಾಡ್ಕೊಡ್ತೀನಿ. ಆದ್ರೆ ಇವತ್ ಮಾತ್ರ ನನ್ನ ತಮ್ಮಂಗೆ ಇಷ್ಟ ಆಗೋ ಅಡುಗೆನೆ ನಮ್ಮ ಮನೇಲಿ ಮಾಡೋದು. ನಿಮ್ಮಮ್ಮ ಚಿಕ್ಕ ವಯಸ್ಸಿಂದನೂ ಹೀಗೆ. ತನಗಿಷ್ಟ ಆಗಿರೋ ಅಡುಗೆ ಮಾಡ್ಕೊಂಡು ತಿಂದಿದ್ದಕ್ಕಿಂತ ತಮ್ಮನಿಗಿಷ್ಟ ಆಗಿರೋ ಅಡುಗೆ ಮಾಡಿ ತಿನ್ಸಿರೋದೇ ಜಾಸ್ತಿ. ತಮ್ಮ ಅಂದ್ರೆ ಬೆಟ್ಟದಷ್ಟು ಪ್ರೀತಿ ಇವಳಿಗೆ. ಇರಲ್ವಾ ಮತ್ತೆ? ನನ್ನ ತಮ್ಮ ಕೋಟಿಗೊಬ್ಬ. ಅಮ್ಮ, ಇವಳು ಮಗು, ಆದ್ರೆ ನನ್ನ ತಮ್ಮ ಮಗು ಅಂತ ಮನ್ಸಿರೋನು. ಯಾವತ್ತೂ ಯಾರಿಗೂ ಕೆಟ್ಟದ್ ಬಯಸಿದವನಲ್ಲ. ಅವನಿಂದ ಎಲ್ರಿಗೂ ಯಾವಾಗ್ಲೂ ಒಳ್ಳೇದೇ ಆಗಿದೆ. ಅಂತವನ ಮೇಲೆ ಪ್ರೀತಿ ಬರಲ್ವೇನಮ್ಮ? ಸರಿ ಸರಿ, ಹೇಗೋ ಸುಬ್ಬು ಮಾಮ ಬರ್ತಿದ್ದಾನೆ ಅಂತ ನೀವು ಸ್ವೀಟ್ ಮಾಡ್ತಿರಲ್ಲ, ನಾನು ಅದನ್ನೇ ತಿಂತೀನಿ ಬಿಡಿ. ಲೇ ವಿಶಾಲು, ಚಲೋ ನೋಡೆ, ನೀನು ಹೇಳಿ ಸಾಮಾನೆಲ್ಲ ತಂದಿದ್ದೀನಿ. ಅಪ್ಪ, ಎಲ್ಲ ತರಕಾರಿನೂ ಜಾಸ್ತಿನೇ ತಂದಿದ್ಯಾ ತಾನೆ? ಯಾವುದು ಕಡಿಮೆ ಆಗ್ಬಾರ್ದು. ನನ್ನ ಹತ್ರ ಇರೋ ಕಾಸಲ್ಲಿ ಎಷ್ಟಾಗುತ್ತೋ ಅಷ್ಟು ತಂದಿದ್ದೀನಿ ಕಣೆ. ಬೇಗ ಬೇಗ ಅಡುಗೆ ಮಾಡಿ ಮುಗಿಸಿ ಮಗನು ಸೊಸೆನೂ ಬಂದ್ಬಿಡ್ತಾರೆ. ಅಮ್ಮ, ಇದನ್ನೆಲ್ಲ ನೀನ್ ಒಳಗಡೆ ಇಟ್ಬಿಡು. ಅಷ್ಟರಲ್ಲಿ ನಾನು ನೀರ್ ಕಾಯಿಸ್ಬಿಡ್ತೀನಿ. ಪ್ರಯಾಣ ಮಾಡಿ ಆಯಾಸಾಗಿ ಬಂದಿರ್ತಾರೆ. ಬಿಸಿ ಬಿಸಿ ನೀರು ಸ್ನಾನ ಮಾಡಿ ರುಚಿಯಾಗಿ ಊಟ ಮಾಡಿದ್ರೆ ಹಾಯಾಗಿರುತ್ತೆ. ನೋಡಿದ್ಯಾ ನಿಮ್ಮಮ್ಮನ ಸಂಭ್ರಮನ? ತಮ್ಮ ಬರ್ತಾನೆ ಅನ್ನೋ ಖುಷಿಗೆ ಕುಂದಾಡ್ತಾ ಇದ್ದಾಳೆ. ಈ ಅಕ್ಕ ತಂಗಿ ಇಬ್ರಿಗೂ ನನ್ನ ಮಗ ಅಂದ್ರೆ ಅಷ್ಟು ಪ್ರೀತಿ. ಅದರಲ್ಲೂ ನಿಮ್ಮಮ್ಮನಿಗೆ ಸುಬ್ಬು ಅಂದ್ರೆ ಪ್ರಾಣ. ಅಮ್ಮನೇ ಹೇಳಿದ್ಲಲ್ಲ, ಸುಬ್ಬು ಮಾವ ಮಗು ತರ ಅಂತ. ಮಕ್ಳಂದ್ರೆ ಎಲ್ರಿಗೂ ಇಷ್ಟ ತಾನೆ, ಅದಕ್ಕೆ ಆ ಸುಬ್ಬು ಮಗು ಅಂದ್ರೆ ನನಗೂ ಇಷ್ಟ. ನೀನ್ ಹೇಳೋದು ಸರಿ ಕಂದ. ಹೋಗು, ನೀನ್ ಆಟ ಆಡ್ಕೊತಿರೋ, ನಿಮ್ಮಮ್ಮ ನಾನು ಸೇರಿ ಅಡ್ಗೆ ರೆಡಿ ಮಾಡ್ಬಿಡ್ತೀವಿ. ಸರಿ.